KCET ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ. ಸೊ ಇವತ್ತು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಲಾಗ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಆ್ಯಂಡ್ ಈ ಒಂದು ತಪ್ಪನ್ನು ಯಾರೂ ಸಹ ಮಾಡಬಾರ್ದಾಗಿರುತ್ತೆ. ಆ ಒಂದು ತಪ್ಪಿನ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ KCET ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ ಸಹ ಎಲ್ಲ ತರಹದ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ವೀಡಿಯೋ ಆದರೆ ಸಿಗ್ತಕ್ಕಂಥದ್ದು. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಇವತ್ತು KA ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಸೊ ಆದರೆ ಇದುವರೆಗೂ ಸಹ ಅಪ್ಡೇಟ್ ಬಂದಿಲ್ಲ. ಮೇ ಬಿ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟರಲ್ಲಿ ಲಿಂಕನ್ನು ಬಿಡ್ತಾರೆ. ಸೊ ಒಂದು ಲಿಂಕ್ ಮೂಲಕ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ವಿಡಿಯೋ ಮಾಡಿ ಹಾಕಲಾಗಿದೆ ಚಾನಲಲ್ಲಿ. ಸೊ ವಿದ್ಯಾರ್ಥಿಗಳು ವಿಡಿಯೋ ನೋಡಿಲ್ಲ ಅಂತಂದರೆ ಚಾನಲಲ್ಲಿ ವಿಡಿಯೋ ಇದೆ. ಸೊ ಹೌ ಟು ಡೌನ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿ ಹಾಕಲಾಗಿದೆ. ವಿದ್ಯಾರ್ಥಿಗಳು ಚೆಕ್ ಮಾಡಿ ವಿಡಿಯೋವನ್ನು ಸಹ ನೋಡ್ಕೋಬೋದಾಗಿರುತ್ತೆ. ಸೊ ಹಾಗಿದ್ರೆ ಇನ್ನೊಂದು ಮುಖ್ಯವಾದ ಮಾಹಿತಿ, ಆ ಒಂದು ಲಿಂಕ್ ನಿಮಗೆ ಎಲ್ಲಿ ಸಿಗುತ್ತೆ? ಸೊ ನಮ್ಮ KE ಅವರ ಅಫಿಷಿಯಲ್ ವೆಬ್ ಆಗಿರ್ತಕ್ಕಂತಹ ka.kar.nic.in ಈ ಒಂದು ವೆಬ್ ಮೂಲಕ ನೀವು ಚೆಕ್ ಮಾಡ್ಬೋದು. ಅಥವಾ cet.online.gov.in ಈ ಒಂದು ವೆಬ್ ಮೂಲಕನೂ ಸಹ ನೀವು ಲಿಂಕನ್ನು ಪಡ್ಕೋಬೋದು. ಅಲ್ಲಿ ಹೋಗಿ ಪ್ರವೇಶ ಅಂತ ಹೇಳಿ ಒಂದು ಟ್ಯಾಬ್ ಇರುತ್ತೆ. 3 ಲೈನ್ಸನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ KCET 2026 ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳ ಲಿಂಕ್ ಅಂತ ಹೇಳಿ ಇರುತ್ತಲ್ವ, ಸೊ ಅಲ್ಲಿ ನಿಮಗೆ ತಿಳಿಸ್ತಾರೆ. ಓಕೆನಾ? ಸೊ KCET 2026 ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿರುತ್ತೆ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿಯೇ ಸೊ ವೆರಿಫಿಕೇಷನ್ ಸ್ಲಿಪ್ ಬಂದ ನಂತರ ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ಪರಿಶೀಲನೆ ಮಾಡಲೇಬೇಕು. ಓಕೆನಾ? ಸೊ ತುಂಬ ಅಂದರೆ ಕೆಲವೊಮ್ಮೆ ಮಿಸ್ಟೇಕ್ಸ್ ಇರುತ್ತೆ. ಆ ಕಾರಣದಿಂದಾಗಿ ಎಲ್ಲರೂ ಸಹ ನೀಟಾಗಿ ಎಲ್ಲ ಪರಿಶೀಲನೆ ಮಾಡಿದ ನಂತರ ಎಲ್ಲ ಕರೆಕ್ಟಾಗಿದ್ದರೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ. ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿದೆ. ಆ್ಯಂಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿ ಈಗಾಗಲೇ ತಿಳಿಸಲಾಗಿದೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಆದರೆ ಇರ್ತಕ್ಕಂಥದ್ದು, ನೆಕ್ಸ್ಟ್ ನೀವು ಕೌನ್ಸಿಲಿಂಗಲ್ಲಿ ಯಾವುದೇ ಒಂದು ಪ್ರೋಸೆಸನ್ನು ನೀವು ಮಾಡಬೇಕಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ತುಂಬ ಇಂಪಾರ್ಟೆಂಟ್ ರೋಲನ್ನು ಅಲ್ಲಿ ಪ್ಲೇ ಮಾಡ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ತುಂಬ ಸೇಫಾಗಿ ಇಟ್ಕೋಬೇಕಾಗಿರುತ್ತೆ. ಯಾರಿಗೂ ಸಹ ಶೇರ್ ಮಾಡಬಾರ್ದು ನಿಮ್ಮೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು. ಯಾಕೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ CET ನಂಬರ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅಥವಾ ಆಪ್ಷನಿಟಿ ನಂಬರ್ ಅಂತ ಹೇಳಿ ಕರೆಯಲಾಗುತ್ತೆ ಅದನ್ನು. ಆ್ಯಕ್ಚುಲಿ ಏನಕ್ಕೆ ಆ ಒಂದು ನಂಬರ್ ಕೊಟ್ಟಿರ್ತಾರೆ ಅಂತಂದರೆ ಅಲ್ಲಿ ನಿಮ್ಮ ಫೋಟೋ ಇರುತ್ತಲ್ಲ ಅದ್ರ ಕೆಳಗಡೆನೇ ನೀಡಿರ್ತಾರೆ. ಸೊ CET ನಂಬರ್ ಅಂತ ಹೇಳಿ ಆ ಒಂದು ನಂಬರ್ನ ಯೂಸ್ ಮಾಡಿಕೊಂಡು ನೀವು ಆಪ್ಷನಿಟಿಗೆ ಲಾಗಿನ್ ಆಗಬೇಕಾಗಿರುತ್ತೆ. ಅಥವಾ ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರೋಸೆಸ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಎಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ಗೂ ಸಹ ನೀವು ಲಾಗಿನ್ ಆಗಬೇಕಂತಂದರೆ ಆ ಒಂದು CET ನಂಬರ್ ಇರುತ್ತಲ್ಲ, ಸೊ ಅದೇ ಮೇನ್ ಬೇಕಾಗಿರ್ತಕ್ಕಂಥದ್ದು. ಓಕೆನಾ? ಆ್ಯಂಡ್ ಇವಾಗ ನೀವು ಯಾವ ರೀತಿ ಲಾಗಿನ್ ಆಗ್ತಿರಲ್ವ, ಸೊ ಅದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಪಾಸ್ವರ್ಡ್, ಸೇಮ್ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ಅಲ್ಲಿನೂ ಸಹ ನೀವು ಲಾಗಿನ್ ಆದರೆ ಆಗಬೇಕಾಗಿರುತ್ತೆ. ಆ ಕಾರಣದಿಂದಾಗಿ ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಓಕೆನಾ? ಸೊ ನೀವು ಕಾಲೇಜಸ್ಗಳನ್ನು ಪ್ರಿಯಾರಿಟಿ ಚೇಂಜ್ ಮಾಡಿರ್ತೀರ. ನೀವು ಯಾರಿಗಾದ್ರೂ ಶೇರ್ ಮಾಡಿದರೆ ಸೊ ಅವರು ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಒಂದು CET ನಂಬರನ್ನು ಯೂಸ್ ಮಾಡಿಕೊಂಡು, ಅಂತಂದರೆ ಆಪ್ಷನ್ ಎಂಟ್ರಿ ನಂಬರ್ ಲಾಸ್ಟ್ ಇಯರೆಲ್ಲ ಅದನ್ನೇನಂತ ಕರೀತಾರೆ, ಸೀಕ್ರೆಟ್ ಕೀ ಅಂತ ಹೇಳಿ ಕರೀತಿದ್ರು. ಸೊ ಈಗ ಅದನ್ನು CET ನಂಬರ್ ಅಂತ ಹೇಳಿ ಕೊಡ್ತಿದ್ದಾರೆ. ಓಕೆನಾ? ಸೊ ಯಾರಿಗೂ ಸಹ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ QR ಕೋಡು ಸಹ ಇರುತ್ತೆ. ಸೊ ಅದ್ರ ಮೂಲಕನೂ ಸಹ ನೀವು ಲಾಗಿನ್ ಆಗ್ಬೋದು. ಆ ಕಾರಣದಿಂದಾಗಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದ ನಂತರ ಅದನ್ನು ಪ್ರಿಂಟೌಟ್ ತೊಗೊಳ್ತೀರಾ, ಸೇಫಾಗಿ ಒಂದು ಫೈಲಲ್ಲಿ ಹಾಕ್ಕೊಂಡು ಸೇಫಾಗಿ ಇಟ್ಕೊಳೋದು, ಆ ಥರ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಯಾರಿಗೂ ಸಹ ಶೇರ್ ಮಾಡೋ ರೀತಿ ಇರೋದಿಲ್ಲ. ಇನ್ನೊಂದಕ್ಕೂ ಸಹ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯೂಸ್ ಆಗುತ್ತೆ. ಎಲ್ಲಿ ಅಂತಂದರೆ ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಪ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಹೇಳಿ. ಸೊ ಯಾವುದಾದ್ರೂ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಅಂತೂ ಅಲೌಟ್ ಆಗೇ ಆಗುತ್ತಲ್ವ. ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಆಯಿತು ಅನ್ನುವಾಗ ಏನು ಮಾಡ್ತೀರಾ, ಅಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊತೀರಾ. ಚಾಯ್ಸ್ 1, ಚಾಯ್ಸ್ 2ಗಳೆಲ್ಲ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಏನು ಮಾಡ್ತೀರಾ, ನೀವು ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಹೋಗ್ತೀರಾ.
ಸೊ ಅಡ್ಮಿಷನ್ ಆಗುವಾಗ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡಿರ್ತೀರ. ಆವಾಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇರುತ್ತಲ್ಲ, ಇದನ್ನು ಸಹ ಸಬ್ಮಿಟ್ ಮಾಡಬೇಕಾಗಿರತ್ತೆ. ಆ ಕಾರಣದಿಂದಾಗಿ ಇದು ತುಂಬ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಕಾರಣದಿಂದಾಗಿ ಸೊ ಎಲ್ಲ ವಿದ್ಯಾರ್ಥಿಗಳು ತುಂಬ ಸೇಫಾಗಿ ಇಟ್ಕೊಂಡಿರಿ. ಯಾರಿಗೂ ಸಹ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಅದ್ರ ಫೋಟೋ ಆಗಿರ್ಬೋದು ಅಥವಾ ಅಲ್ಲಿ ನಾನು ಹೇಳಿದ್ನಲ್ಲ ಆಪ್ಷನ್ಟಿಗೆ ಲಾಗಿನ್ ಆಗ್ತಕ್ಕಂಥ ನಂಬರು, ಇಟ್ ಮೀನ್ಸ್ CET ನಂಬರು ಮತ್ತು ಆ QR ಕೋಡು ನಿಮ್ಮ ಫ್ರೆಂಡ್ಸ್ಗೂ ಯಾರಿಗೂ ಸಹ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಸೊ ಯಾಕೆ ಅಂತಂದರೆ ಕೆಲವೊಮ್ಮೆ ಅದು ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಸನ್ನೇ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಮ KE ಕಡೆಯಿಂದನೇ ತಿಳಿಸಲಾಗಿರುತ್ತೆ ಈ ಮಾಹಿತಿಗಳನ್ನೆಲ್ಲ. ನಿಮಗೆ ಬೇಕಿದ್ರೆ ಮುಂದೆ ಅಧಿಕೃತವಾಗಿಯೇ ತಿಳಿಸ್ತಾರೆ KE ಕಡೆಯಿಂದ. ಓಕೆನಾ. ಸೊ ಯಾರಿಗೂ ಸಹ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು. ಓಕೆನಾ. ಸೊ ಇವತ್ತು ಅದೇ ಹೇಳಿದ್ನಲ್ಲ, ಮಧ್ಯಾಹ್ನ 2 ಗಂಟೆಗೆ ಅಥವಾ ಸಂಜೆಯಷ್ಟರೊಳಗಡೆ ಸೊ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಲಿಂಕನ್ನು ಬಿಡುಗಡೆ ಮಾಡಲಾಗುತ್ತೆ. ಓಕೆನಾ. ಸೊ ಒನ್ಸ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಲಿಂಕನ್ನು ಬಿಟ್ಟಾಗ ಸೊ ಅಟ್ ಎ ಟೈಮ್ ಎಲ್ಲ ವಿದ್ಯಾರ್ಥಿಗಳು ಟ್ರೈ ಮಾಡ್ತಿರ್ತಾರೆ. ಸೊ ಸರ್ವರ್ ಅನ್ನೋದು ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಯಾವಾಗ ಏನು ಮಾಡ್ತೀರಾ, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಅದಾದ ನಂತರ ಒಂದು 2 ಗಂಟೆ 3 ಗಂಟೆಯ ನಂತರ ನೆಕ್ಸ್ಟ್ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದು ಇವಾಗೆ ಅಂತಲ್ಲ, ಯಾವಾಗ ಬೇಕಾದರೂ ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ KE ಅದರ ಅಫಿಷಿಯಲ್ ವೆಬ್ಬಲ್ಲೇ ಲಿಂಕ್ ಅನ್ನೋದು ಇರುತ್ತೆ. ಓಕೆನಾ. ನೀವು ಯಾವಾಗ ಬೇಕಿದ್ರೂ ಅದನ್ನು ನಿಮ್ಮ ಒಂದು ಡೀಟೇಲ್ಸನ್ನು ಹಾಕಿ ಲಾಗಿನ್ ಆಗಿ ನೀವು ಯಾವಾಗ ಬೇಕಾದ್ರೂ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಸದ್ಯಕ್ಕೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗೋದು ಅಂತ ಹೇಳಿ ಸಹ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಸೊ ನೋಡೋಣ ಅಧಿಕೃತವಾಗಿ ನಮ್ಮ KE ಕಡೆಯಿಂದ ಯಾವಾಗ ತಿಳಿಸ್ತಾರೆ ಅಂತ ಹೇಳಿ. ಬಟ್ ಡೇಟನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ, ಅಫಿಷಿಯಲ್ ಡೇಟನ್ನು. ಅಟ್ ಪ್ರೆಸೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಎಲ್ಲರೂ ಸಹ ಥಿಂಕ್ ಮಾಡೋಣ. ಸೊ ಇವತ್ತು ಹೇಳಿದ್ನಲ್ಲ, ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ ಅಂತಲೇ ಹೇಳಿನೇ ತಿಳಿಸಿರ್ತಕ್ಕಂಥದ್ದು. ಇವತ್ತು ಸಂಜೆ ಇಲ್ಲಾಂತಂದ್ರೆ ರಾತ್ರಿಯ ಒಳಗಡೆನೇ ನಿಮಗೆ ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿನೇ ಇರ್ತಕ್ಕಂಥದ್ದು. ಓಕೆನಾ. ಸೊ ಈ ಡೀಟೇಲ್ಸ್ಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯಾರಿಗೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಆ ಒಂದು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಯಾರಿಗೂ ಸಹ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಪ್ರಿಂಟೌಟ್ ತೊಗೊಂಡು ಜೋಪಾನವಾಗಿ ನಿಮ್ಮ ಹತ್ರನೇ ಇಟ್ಕೋಬೇಕಾಗಿರುತ್ತೆ. ನಿಮ್ಮದೆಲ್ಲ ಇಂಪಾರ್ಟೆಂಟ್ ಫೈಲ್ಸಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರಲ್ಲ, ಸೊ ಅದೇ ಒಂದು ಫೈಲಲ್ಲಿ ಈ ಒಂದು ಡಾಕ್ಯುಮೆಂಟನ್ನು ಸಹ ಇಟ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಂಥ ಎಲ್ಲ ತರಹದ ಅಪ್ಡೇಟ್ಸ್ಗಳು ಸಹ ಇದೇ ಚಾನಲಲ್ಲಿ ನಿಮಗೆ ಸಿಗ್ತಿರುತ್ತೆ ಮಾಹಿತಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರಾ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು, ಬಾಯ್.